ಮಕ್ಕಳೇ, ನಿಮ್ಮ FA2 ಎಕ್ಸಾಮ್ಗೆ ಲಾಸ್ಟ್ ಮಿನಿಟ್ ಅಲ್ಲಿ ಈ ಸ್ಟ್ರಾಟಜಿಗಳನ್ನ ಅಪ್ಲೈ ಮಾಡಿ. 20 ಮಾರ್ಕ್ಸ್ನ ಪೇಪರ್ ಇದ್ರೆ ನೀವು 15 ಮಾರ್ಕ್ಸ್ ಅನ್ನ ಓದ್ಕೊಂಡಿದ್ರು ಸಹ ಈ ಸ್ಟ್ರಾಟಜಿಗಳ ಮುಖಾಂತರ 18 ಮಾರ್ಕ್ಸ್ ತನಕ ಹೋಗ್ತೀರಾ. ಹಾಗೆ 40 ಮಾರ್ಕ್ಸ್ಗೆ ಪೇಪರ್ ಇತ್ತು, 30 ಮಾರ್ಕ್ಸ್ಗೆ ಓದ್ಕೊಂಡಿದ್ದೀರಾ ಅಂದ್ರೆ 35 ತನಕ ಹೋಗ್ಬಹುದು. ಏನು ಕ್ವಿಕ್ ಟ್ರಿಕ್ಸ್ಗಳು ಹಾಗೆ ಯಾವ ಮಿಸ್ಟೇಕ್ಸ್ಗಳನ್ನ ಅವಾಯ್ಡ್ ಮಾಡಬೇಕು ಎಲ್ಲವನ್ನೂ ಸಹ ಹೇಳ್ತೇನೆ. ನಾನು ನಿಮ್ಮ ಪರೀಕ್ಷೆಯ ಶಿಕ್ಷಕ ಆದರ್ಶ್ ಸರ್. ಫಸ್ಟ್, ಡೋಂಟ್ ಸ್ಟಾರ್ಟ್ ಎವ್ರಿಥಿಂಗ್ ಫ್ರಮ್ ಜೀರೋ. ನಾಳೆ ಎಕ್ಸಾಮ್ ಇದೆ ಅಂದ ಕೂಡಲೇ ಸ್ಟಾರ್ಟಿಂಗ್ ಟೆಕ್ಸ್ಟ್ ಬುಕ್ಕಿನ ಫಸ್ಟ್ ಪೇಜ್ ಇಂದ ಓದೋದು ಅಲ್ಲ. ನಿಮ್ಮ ನೋಟ್ಸ್ಗಳಿರತ್ತೆ, ಇಂಪಾರ್ಟೆಂಟ್ ಕ್ವಶನ್ಸ್ಗಳಿರತ್ತೆ, ಅವುಗಳನ್ನ ಮೊದಲು ಓದ್ಕೊಳ್ಬೇಕು. ರಿವೈಸ್ ವಾಟ್ ಯು ಹ್ಯಾವ್ ಆಲ್ರೆಡಿ ಸ್ಟಡಿಡ್. ಏನನ್ನ ಆಲ್ರೆಡಿ ಓದಿದ್ದೀರೋ ಅದನ್ನ ರಿವಿಷನ್ ಮಾಡಬೇಕು. ಸಿಂಪಲ್ಲು. ಯಾವುದೇ ಚಾಪ್ಟರ್ ಅನ್ನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಏನ್ ಮಾಡಬೇಕು, ಚಾಪ್ಟರ್ ಕಂಪ್ಲೀಟ್ ಆಗಿದೆಯೋ ಇಲ್ವೋ. ಫಾರ್ ಎಕ್ಸಾಂಪಲ್, ನನ್ನ FA2 ಎಕ್ಸಾಮ್ಗೆ 5 ಚಾಪ್ಟರ್ಸ್ ಇದೆ. ಇದರಲ್ಲಿ ಎಷ್ಟು ಚಾಪ್ಟರ್ಸ್ಗಳನ್ನ ನಾನು ಕಂಪ್ಲೀಟ್ ಮಾಡಿದ್ದೇನೆ? ಫಾರ್ ಎಕ್ಸಾಂಪಲ್ 3 ಚಾಪ್ಟರ್ಸು. ಹಾಗಾದ್ರೆ ಅದರ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನ ನಾನು ಮಾಡಿದ್ದೇನೋ ಇಲ್ವೋ, ಅದರ ಪ್ರೀವಿಯಸ್ ಇಯರ್ ಕ್ವಶನ್ಸ್ಗಳನ್ನ ಮಾಡಿದ್ದೇನೋ ಇಲ್ವೋ, ಇವೆರಡೂ ಕ್ವಶನ್ಸ್ಗಳನ್ನ ನೀವು ಆಲ್ರೆಡಿ ಕಂಪ್ಲೀಟ್ ಆಗಿರುವಂತಹ ಚಾಪ್ಟರ್ಸ್ಗಳಿಗೆ ಕೇಳಬೇಕು. ಏನಂತ ಕೇಳ್ತೀರಾ? ಆಲ್ರೆಡಿ ಆಗಿರುವಂತಹ ಚಾಪ್ಟರ್ಸ್ಗಳಿಗೆ ನಾನು ನಿನ್ನ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನ ಮಾಡಿದ್ದೇನೋ, ನಾನು ಪ್ರೀವಿಯಸ್ ಇಯರ್ ಕ್ವಶನ್ಸ್ಗಳನ್ನ ಮಾಡಿದ್ದೇನೆ. ಯಾಕಂದ್ರೆ ನಮ್ಮ ಬೋರ್ಡ್ನ ಹಿಸ್ಟ್ರಿಯನ್ನ ನೋಡೋದಾದ್ರೆ ಮೋಸ್ಟ್ ಆಫ್ ದ ಕ್ವಶನ್ಸ್ಗಳು ಯಾವ್ದು ಇಂಪಾರ್ಟೆಂಟ್ ಇರತ್ತೋ, ಯಾವುದು ಪ್ರೀವಿಯಸ್ ಇಯರ್ ಬಂದಿರತ್ತೋ ಅವೇ ರಿಪೀಟ್ ಆಗತ್ತೆ. ಹೀಗಾಗಿ ಅವುಗಳನ್ನ ಓದೋದು, ಅದಕ್ಕಿಂತ ಹೆಚ್ಚಾಗಿ ನಮಗ್ ಗೊತ್ತು ಇವು ಮೋಸ್ಟ್ ಇಂಪಾರ್ಟೆಂಟು, ಅವುಗಳನ್ನ ಇಗ್ನೋರ್ ಮಾಡಿ ಹೋದ್ರೆ ಆಗಲ್ಲ. ಹೀಗಾಗಿ ಇದು ವೆರಿ ಇಂಪಾರ್ಟೆಂಟ್ ಆಗಿರುವಂತಹದ್ದು. ಹಾಗೆ ಯಾವುದು ನಿಮ್ಮ ವೀಕ್ ಏರಿಯಾ, ವೆರಿ ವೆರಿ ಇಂಪಾರ್ಟೆಂಟು. 3 ಚಾಪ್ಟರ್ ಆಯ್ತು, ಉಳಿದ 2 ಚಾಪ್ಟರ್ಸ್ಗಳು ನಿಮಗೆ ಡಿಫಿಕಲ್ಟ್ ಆಗ್ತಾ ಇದೆಯಾ? ಆ 2 ಚಾಪ್ಟರ್ಸ್ಗಳಲ್ಲಿ ಒಂದು ಸಿಕ್ಕಾಪಟ್ಟೆ ವೀಕ್ ಇರುತ್ತೆ. ಆಗ ನೀವು ಒಂದು ಡಿಸಿಷನ್ ಅನ್ನ ತೆಗೆದುಕೊಳ್ಬೇಕಾಗತ್ತೆ. ಈ ಮೂಮೆಂಟ್ ಅಲ್ಲಿ ಒಂದು ಚಾಪ್ಟರ್ ನಾನು ಕಂಪ್ಲೀಟ್ ಮಾಡ್ಲಿಕ್ಕೆ ಆಗಲ್ಲ. ಹೀಗಾಗಿ ಉಳಿದ 4 ಚಾಪ್ಟರ್ಸ್ಗಳನ್ನ ನಾನು ಪರ್ಫೆಕ್ಟ್ ಮಾಡ್ತೇನೆ. ಅವುಗಳ ಇಂಪಾರ್ಟೆಂಟ್ ಕ್ವಶನ್ಸ್ಗಳಿರ್ಬಹುದು, ಟೆಕ್ಸ್ಟ್ ಬುಕ್ಕಿನ ಎಕ್ಸಸೈಸ್ ಇರಬಹುದು, ಹಾಗೆ ಪ್ರೀವಿಯಸ್ ಇಯರ್ ಕ್ವಶನ್ಸ್ಗಳನ್ನ ಮಾಡ್ತೇನೆ. ಯಾಕಂದ್ರೆ ನನಗೆ 6 ಕ್ವಶನ್ಸ್ಗಳು ಅಥವಾ ಕ್ವಶನ್ಸ್ಗಳು ಮತ್ತೊಂದು 5th ಚಾಪ್ಟರ್ ಬಂದರೂ ಸಹ ಉಳಿದ 4 ಚಾಪ್ಟರ್ಸ್ಗಳಿಂದ ಕವರ್ ಮಾಡ್ತೇನೆ ಅನ್ನೋ ಭರವಸೆ ನನಗಿರತ್ತೆ. ಸೊ ಸಿಂಪಲ್ ಫಂಡ ಏನಂದ್ರೆ, ಯಾವುದು ಸಿಕ್ಕಾಪಟ್ಟೆ ಡಿಫಿಕಲ್ಟ್ ಆಗ್ತಾ ಇದೆಯೋ, ಇನ್ನೇನು ಎಕ್ಸಾಮ್ ನಾಳೆ ಇದೆ ಅಥವಾ ಇವತ್ತೇ ಇದೆಯೋ, ಆ ಮೂಮೆಂಟ್ ಅಲ್ಲಿ ಡಿಫಿಕಲ್ಟ್ ಆಗಿರುವಂತಹ ಇನ್ನು ಮುಟ್ಟದೇನೆ ಇರುವಂತಹ ಚಾಪ್ಟರ್ಸ್ಗಳನ್ನ ನೀವು ಸ್ಟಾರ್ಟ್ ಮಾಡ್ಲಿಕ್ಕೆ ಹೋಗಬೇಡಿ. ಯಾಕಂದ್ರೆ ಅದು ನಿಮ್ಮ ಕಾನ್ಫಿಡೆನ್ಸ್ ಇರಬಹುದು, ಹಾಗೆ ಓವರ್ ಆಲ್ ನಿಮ್ಮ ಪ್ರಿಪರೇಷನ್ ಮೇಲೆ ದೊಡ್ಡ ಹೊಡೆತವನ್ನ ಕೊಡುತ್ತೆ. 1 ಡೇ ಬಿಫೋರ್ ಎಕ್ಸಾಮ್ ಏನ್ ಮಾಡಬೇಕು? ನಾಳೆ ಎಕ್ಸಾಮ್ ಇದೆ ಅಂದ್ಕೂಡ್ಲೆ ಇಂಪಾರ್ಟೆಂಟ್ ಕ್ವಶನ್ಸ್ ಇರಬಹುದು. ಹಾಗೆ ಹೋದ FA1 ಎಕ್ಸಾಮ್ನಲ್ಲಿ ನಾನು ಯಾವ ಮಿಸ್ಟೇಕ್ಸ್ಗಳನ್ನ ಮಾಡಿದ್ದೆ, ಯೂನಿಟ್ ಟೆಸ್ಟ್ಗಳಲ್ಲಿ ಯಾವ ಮಿಸ್ಟೇಕ್ಸ್ಗಳನ್ನ ಮಾಡಿದ್ದೆ, ಅವುಗಳನ್ನ ನೆನಪು ಮಾಡ್ಕೊಳ್ಳಿ. ಯಾಕಂದ್ರೆ ಈ ಎಕ್ಸಾಮಲ್ಲಿ ಅವುಗಳನ್ನ ಮಾಡಬಾರ್ದು. ಕೀ ಪಾಯಿಂಟ್ಸ್ಗಳನ್ನೆಲ್ಲ ಕಲ್ತ್ಕೊಂಡಿದ್ದೇನೋ ಇಲ್ವೋ, ಕೀವರ್ಡ್ಸ್ ಇರಬಹುದು. ಹಾಗೆ ನೋಟ್ಸ್ ಎಲ್ಲ ನನ್ನ ಹತ್ರ ರೆಡಿ ಇದೆಯೋ ಇಲ್ವೋ ರಿವಿಷನ್ ಮಾಡಲಿಕ್ಕೆ. ಹಾಗೆ ನಿದ್ದೆ ಮಾಡಿ, ಅಟ್ಲೀಸ್ಟ್ 6 ಅವರ್ ಆದರೂ, 6 ಗಂಟೆ ಆದರೂ ಪ್ರಾಪರ್ ನಿದ್ದೆ ಮಾಡೋದನ್ನ ಮರಿಬೇಡಿ. ಹಾಗೆ ನಮ್ಮ ಪ್ರಥಮ ಬ್ಯಾಚ್ನಲ್ಲಿ ನಾವು ರೆಗ್ಯುಲರ್ ಆಗಿ ರಿವಿಷನ್ ಕ್ಲಾಸಸ್ಗಳನ್ನ ಮಾಡ್ತೇವೆ. ಡೈಲಿ ಲೈವ್ ಕ್ಲಾಸಸ್ ಇರುತ್ತೆ, ಡೌಟ್ ಸಾಲ್ವಿಂಗ್ ಇರುತ್ತೆ, ಚಾಪ್ಟರ್ ಟೆಸ್ಟ್ಗಳು, ನಿಮ್ಗೆ ಬೇಕಾದಂಥ ಎಲ್ಲ ಮೆಟೀರಿಯಲ್ಸ್ಗಳನ್ನ ಪ್ರೊವೈಡ್ ಮಾಡ್ತೇವೆ. ಈಗಲೇ ಜಾಯ್ನ್ ಆಗಿ. ಹೇಗೆ ಜಾಯ್ನ್ ಆಗಬೇಕು? ಸಿಂಪಲ್ಲು, ಪಿನ್ಡ್ ಕಾಮೆಂಟು ಹಾಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದಾದಮೇಲೆ ಆದರ್ಶ್ ಅನ್ನೋ ಒಂದು ಕೂಪನ್ ಬರುತ್ತೆ, ಅದರ ಮುಖಾಂತರ ಜಾಯ್ನ್ ಆಗಬಹುದು. ಯೂಟ್ಯೂಬ್ ಅಲ್ಲಿ ಜಸ್ಟ್ ಓವರ್ ವ್ಯೂ ಸಿಗತ್ತೆ, ಈ ರೀತಿಯ ಸ್ಟ್ರಾಟಜಿ ಸಿಗತ್ತೆ. ಬಟ್ ಡೈಲಿ ಏನು ಓದಬೇಕು, ಹಾಗೆ ಏನನ್ನ ನೀವು ಮಿಸ್ ಮಾಡಲೇಬಾರದು ಅಂತ ನಾವು ನಮ್ಮ ಪ್ರಥಮ ಬ್ಯಾಚ್ನಲ್ಲಿ ಹೇಳ್ತೇವೆ. ಹಾಗಾದ್ರೆ ಒಂದು ದಿನಕ್ಕಿಂತ ಮುಂಚೆ, ನಾಳೆ ಎಕ್ಸಾಮ್ ಇದೆ, ಇವತ್ತೇನನ್ನ ಮಾಡಬಾರ್ದು, ನ್ಯೂ ಚಾಪ್ಟರ್ ಅನ್ನ ಸ್ಟಾರ್ಟ್ ಮಾಡಬಾರ್ದು. ಆಲ್ ನೈಟ್, ರಾತ್ರಿ ಪೂರ್ತಿ ಓದಿದ್ರೆ ಇಲ್ಲ ಮಗು, ಬೆಳಗ್ಗೆ ಎಕ್ಸಾಮ್ ಹಾಲಲ್ಲಿ ನಿದ್ದೆ ಬರುತ್ತೆ, ಏನು ಓದಿದ್ದು ಸಹ ನೆನಪಲ್ಲಿರಲ್ಲ. ಪ್ಯಾನಿಕ್ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ಎಷ್ಟು ಓದಿದ್ದೀರೋ ಅದನ್ನೇ ಕಾನ್ಫಿಡೆಂಟ್ ಆಗಿ ರಿಪ್ರೆಸೆಂಟ್ ಮಾಡಿ. ಯಾಕಂದ್ರೆ ಕಾನ್ಫಿಡೆನ್ಸ್ ಮ್ಯಾಟರ್ ಆಗತ್ತೆ. 4 ಚಾಪ್ಟರ್ ಓದಿದರೆ ಇಟ್ಸ್ ಓಕೆ, ಅದನ್ನೇ ನೀವು ಕಾನ್ಫಿಡೆನ್ಸ್ ಆಗಿ ನಿಮ್ಮ ಪೇಪರ್ನಲ್ಲಿ ಬರೀರಿ. ಪ್ಯಾನಿಕ್ಕು, ಸ್ಟ್ರೆಸ್ ಆದರೆ ಆಗಲ್ಲ, ಸುಮ್ಮನೆ ಎಕ್ಸ್ಟ್ರಾ ಪ್ರೆಷರ್ ಅನ್ನ ಹಾಕತ್ತೆ. ಹೀಗಾಗಿ ಸ್ಟೇ ಕಾಮ್, ರಿವೈಸ್ ಸ್ಮಾರ್ಟ್, ರೈಟ್ ಬೆಟರ್, ಸ್ಕೋರ್ ಯುವರ್ ಬೆಸ್ಟ್. ಏನು 3 ಕಾಮ್ ಆಗಿರಬೇಕು, ಟೆನ್ಷನ್ ತೆಗೆದುಕೊಳ್ಳೋ ಅವಶ್ಯಕತೆ ಇಲ್ಲ. ಸ್ಮಾರ್ಟ್ ಆಗಿ ರಿವಿಷನ್ ಮಾಡಬೇಕು.
ಇಂಪಾರ್ಟೆಂಟ್ ಕ್ವಶನ್ಸು, PYQs, ರೈಟ್ ಬೆಟರ್, ಅಂಡರ್ಲೈನ್ ಮಾಡೋದಿರಬಹುದು, ಕೀವರ್ಡ್ಸ್ಗಳನ್ನ ಬರೆಯೋದಿರಬಹುದು, ಕರೆಕ್ಟಾಗಿ ಲೇಬಲಿಂಗ್ ಮಾಡೋದಿರಬಹುದು. ಸ್ಕೋರ್ ಯುವರ್ ಬೆಸ್ಟ್, ನಿಮ್ಮ ಬೆಸ್ಟನ್ನು ಕೊಡಿ. ಏನೇ ಮಾರ್ಕ್ಸ್ ಬಂದರೂ ಸಹ ನಿಮ್ಮ ಟೀಚರ್ ಆದಂತಹ ಆದರ್ಶ್ ಸರ್ಗೆ ಖುಷಿ ಇದ್ದೇ ಇರುತ್ತೆ, ಯಾಕಂದರೆ ನೀವು ನಿಮ್ಮ ಬೆಸ್ಟನ್ನು ಕೊಟ್ಟಿರ್ತೀರಾ ಅನ್ನೋ ಭರವಸೆ ನನಗಿದೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗಳಿಗೆ ಆದಷ್ಟು ಶೇರ್ ಮಾಡಿ. ಹಾಗೆ ನನ್ನನ್ನು ಇನ್ನೂ ನೋಡಬೇಕಂದ್ರೆ ಪರೀಕ್ಷೆ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಐ ವಿಲ್ ಬಿ ವೇಟಿಂಗ್ ಫಾರ್ ಯು. ಇದೇ ನೋಟ್ನಲ್ಲಿ ಟೇಕ್ ಕೇರ್, ಬಾಯ್ ಬಾಯ್, ಸಿ ಯು.